ಮೈಸೂರು ಮಹಾರಾಜರ ಪಾಲಾಗತ್ತಾ ಸಿದ್ದಯ್ಯನಪುರ ಗ್ರಾಮ. ಯಾಕೆ ಅಂತಂದ್ರೆ ಇದಕ್ಕೆ ದಾಖಲೆಗಳನ್ನು ಪ್ರಮೋದಾದೇವಿಯವರು ಇಡ್ತಾ ಇದ್ದಾರೆ. ಏನದು ದಾಖಲೆಗಳು? ಆ ನಿಟ್ಟಿನಲ್ಲೇ ನೋಡಬೇಕಾಗಿದೆ. ಚಾಮರಾಜನಗರದ ಸಿದ್ದಯ್ಯನಪುರ ಇಡೀ ಗ್ರಾಮವೇ ಖಾಲಿ ಮಾಡಬೇಕಾದಂಥ ಆತಂಕ ಈಗ ಮನೆ ಮಾಡ್ತಾ ಇದೆ. ಆಸ್ತಿ ಖಾತೆಗಾಗಿ ಚಾಮರಾಜನಗರ ಡಿಸಿಗೆ ಪತ್ರವನ್ನ ಪ್ರಮೋದಾದೇವಿ ಅವರು ಬರೆದಿದ್ದಾರೆ. 4,500 ಎಕರೆಗೂ ಕೂಡ ಹೆಚ್ಚು ಭೂಮಿ ಮೈಸೂರು ಮಹಾರಾಜರ ಖಾಸಗಿ ಸ್ವತ್ತು ಅನ್ನೋದು ಡಿಸಿಗೆ ಬರೆದಿರುವಂಥ ಪತ್ರದಲ್ಲಿ ಈಗ ಪ್ರಮೋದಾದೇವಿಯವರು ಉಲ್ಲೇಖಿಸಿದ್ದಾರೆ. ಬಟ್ ಹಂಗೆ ಏಕಾಏಕಿಯಾಗಿ ಖಾಲಿ ಮಾಡೋಕ್ಕಾಗೋದಿಲ್ಲ. ಸಿದ್ದಯ್ಯನಪುರದ ಮೂಲ ಹೆಸರೇ ಜಯಚಾಮರಾಜೇಂದ್ರಪುರಂ ಅಂತ ಹೇಳಿ. ಜಯಚಾಮರಾಜೇಂದ್ರ ಒಡೆಯರ್ ನಮಗೆ 1035 ಎಕರೆ ಭೂಮಿಯನ್ನ ದಾನ ನೀಡಿದ್ದಾರೆ. 1982ರಲ್ಲಿ ಸಚಿವರಾಗಿದ್ದ ಬಿ ರಾಚಯ್ಯ ಕಾಲದಲ್ಲಿ ಸಾಗುವಳಿ ಚೀಟಿ ನೀಡಿದೆ. ಆಸ್ತಿ ಮಹಾರಾಜರ ಪಾಲಾದ್ರೆ ಮೈಸೂರು ಅರಮನೆ ಮುಂದೆ ಸಾಯ್ತೀವಿ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಸೊ ಈ ಥರ ಆಸ್ತಿ ಪಾಲಾದ ತಕ್ಷಣ ಆಗಲ್ಲ. ಬಟ್ ಅಲ್ಲಿ ಕೇಳುವಂಥದ್ದು ಏನು ಬರುತ್ತೆ ಅಂತಂದರೆ, ಈ ರಾಜರುಗಳದ್ದೆಲ್ಲ ಮುಗ್ದಾಗ ಸರ್ಕಾರಕ್ಕೆ ಅವುಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಅರಮನೆಗಳನ್ನೆಲ್ಲ ಸ್ವಾಧೀನಪಡಿಸ್ಕೊಳ್ಳುವಂಥ ಸಂದರ್ಭ ಸರ್ಕಾರಗಳು ಮಾಡಿದಾಗ ಆಗ ಕೆಲವು ಆಸ್ತಿಗಳು ಸರ್ಕಾರಕ್ಕೆ ಹೋದವು, ಕೆಲವು ಆಸ್ತಿಗಳು ಅರಮನೆ ರಾಜಮನೆತನಕ್ಕೆ ಕೊಡುವಂಥ ಕೆಲಸಗಳಾಯಿತು. ಆ ಜಾಗಗಳು ಎಲ್ಲಿದ್ದಾವೆ, ಏನು ಎತ್ತ ಅನ್ನುವಂಥದ್ದನ್ನು ಕೂಡ ಹಿಂದಿನ ದಾಖಲೆಗಳ ಸಮೇತವಾಗಿ ಈಗ ನೋಡಬೇಕಾಗಿದೆ. ಸರ್, ಪ್ರಮೋದಾದೇವಿಯವರು ಇವಾಗ ಎಚ್ಚೆತ್ತಿದ್ದಾರೆ ಏನಾಗದೆ, ನಮಗೆ ಜಯಚಾಮರಾಜೇಂದ್ರ ಒಡೆಯರೇ ದಾನ ಕೊಟ್ಟಿರೋದು. ಆ ಕಾಲದಲ್ಲಿ ಇವರೆಲ್ಲ ಬಚ್ಚಗಳು. ನಾವು ಬಂದೇ ಸಾಮಾನ್ಯವಾಗಿ 50 ವರ್ಷ ಮೇಲಾಯಿತು. ಅಂದರೆ ಈಗ ನನಗೆ 76 ವರ್ಷ. ಲಾಗಾಯತಿನಿಂದ ಇಲ್ಲೇ ನಾವು ಜೀವನೋದ್ಧಾರ ಮಾಡಿಕೊಂಡು ಏನೋ ಮನೆ ಕಟ್ಕೊಂಡು ಏನೋ ಎಲ್ಲ ಥರದಲ್ಲೂ ನಮಗೆ ಉದುವು ಮಾಡಿಕೊಟ್ರು. ನಮ್ಮ DS ಚನ್ನಂಜನವರು ಹೇಳಿದಾಗೆ ನಮಗೆ ಮುಖಂಡರುಗಳಿದ್ದರು. ಆ ಮುಖಂಡರುಗಳು 3-4 ಜನ ಸೇರಿ ಇಲ್ಲಿ ಒಂದು ನೆಲೆಗೊಂಡು ಅವ್ರ ಮನೆಗೆ ಬನ್ನಿ ಕತ್ತೀವಿ, ಅರಮನೆಗೆ ಬರ್ತೀವಿ, ಅಲ್ಲೇ ಇರ್ತೀವಿ. ನಾವು ಹಾಕೋಗ ಊರಲ್ಲೇ ಬರ್ತೀವಿ, ಅಲ್ಲಿಗೆ ಅನ್ನ ಹಾಕ್ಲಿ ಅವ್ರಿಗೆ, ಅಷ್ಟೇ ನಮ್ಗೆ ಕೇಳೋದು. ನಮ್ಮ ಹೆಡ್ತಿ ಮಕ್ಕ ಮೊಮ್ಮಗ ಎಲ್ಲ ಅಲ್ಲೇ ತಂಗ ಕತ್ತೀವಿ. ಹೋಗಿ ಅರಮನೆ ಕತ್ತೀವಿ ಸರ್. ಹೋಗಿ ಮುಂದೆ ಮನೆ ಕತ್ತೀವಿ. ಓ ರೆಡಿ, ಸಾಯಕೋ ರೆಡಿ, ಸೀಮೆಣ್ಣೆ ಹಾಕೊಂಡು ಸಾಯಕೋ ರೆಡಿಯಲ್ಲಿ. ಇದು 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 ಕೊನೆ ಪಾಯಿಂಟು. ಅವ್ರು ಬಂದಿರೋದು ನಮ್ಮ ಸಾಯಿಸೋಕ್ಕೆ ಬಾಯಿಸೋಕ್ಕೆಲ್ಲ ಬಂದಿರ. ಆ ಸ್ವಾಮಿ ನಮ್ಗೆ ದಾನ ಕೊಟ್ಟರು, ಇವರು ಸಾಯಿಸಕ್ಕೆ ಬಂದಾರೆ. ಅವ್ರು ಹೇಳಿರ್ಬೋದು ಸರ್. ಹಿಂದೆ 1950 ನಾವೆಲ್ಲ ರಾಮಸಮುದ್ರದ ಹರಿಜನರು ಸರ್. ಅಲ್ಲಿಂದ ನಾವು ಇಲ್ಲಿಗೆ ಬರಬೇಕಾದ್ರೆ ನಮಗೆ 4 ಜನ ರೂವಾರಿಗಳ ಕಾರಣ ರಾಚನವರು, ದೇವಣ್ಣವರು, ಬಸವಣ್ಣವರು, ಮಾದಪ್ಪನವರು ಇವರು ತಮ್ಮ ಬಂದು ನೆಲೆಗೊಂಡಿಸಿ ಎಲ್ಲರಿಗೂ 4 ಎಕರೆ ಜಮೀನು ಕೊಡಿಸಿ 1982ರಲ್ಲಿ ಸಾಗುವಳಿ ಕೊಡಿಸಿದ್ರು ಸರ್. 63ರಲ್ಲಿ ಸ್ಯಾಂಕ್ಷನ್ ಆಗಿದೆ ಸರ್. ಇದು ಡಿನೋಟಿಫೈ ಆಗಿ ಸರ್ಕಾರದಿಂದ 82ರಲ್ಲಿ ಸಾಗುವಳಿ ಕೊಟ್ಟರು ಸರ್. ಊರವರೆಲ್ಲ ಸೇರಿ ನಮ್ಮ ಜಮೀನು ನಾವು ಹಿಂಗೆ ಸರ್ ಅಂದ್ಬಿಟ್ಟು ದಾಖಲೆ ನನ್ನ ಸಹೋದ್ಯೋಗಿ ಈಗ ವಿಜಯ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿಜಯ್, ಈಗ ದಾಖಲೆಗಳ ಪ್ರಕಾರ ನೋಡೋದಾದ್ರೆ ಹೇಗಿದೆ ಮತ್ತು ಯಾವ ಪರಿಸ್ಥಿತಿ ಈಗ ಸದ್ಯಕ್ಕೆ ಕಾಣಿಸಿಕೊಳ್ಳುತ್ತಾ ಇದೆ? ಅರುಣ್, ಮೈಸೂರು ಮಹಾರಾಜರಿಗೆ ಸೇರಿರ್ತಕ್ಕಂಥ 4,500 ಎಕರೆ ಜಾಗವನ್ನ ತಮ್ಮ ಹೆಸರಿಗೆ ಖಾತೆ ಮಾಡಿಕೊಡುವಂತೆ ಈಗಾಗಲೇ ರಾಣಿ ಪ್ರಮೋದಾದೇವಿ ಒಡೆಯರ್ ಅವರು ಚಾಮರಾಜನಗರ ಡಿಸಿಗೆ ಪತ್ರವನ್ನ ಬರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿದ್ದಯ್ಯನಪುರ ಗ್ರಾಮಸ್ಥರಿಗೆ ಒಂದು ಹೊಸ ಟೆನ್ಷನ್ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಸಿದ್ದಯ್ಯನಪುರ ಇರ್ಬೋದು ಮತ್ತೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜಮೀನುಗಳು ಕೂಡ ಒಂದು ಇವರ ದಾಖಲೆಯ ಪ್ರಕಾರ ಅದು ಕೂಡ ಮಹಾರಾಜರಿಗೆ ಸೇರಿದ್ದು ಅನ್ನೋ ಮೂಲಗಳು ಇರ್ತಕ್ಕಂಥದ್ದು. ಮತ್ತೆ ಸಿದ್ದಯ್ಯನಪುರ ಗ್ರಾಮದ ಮೂಲ ಹೆಸರೇ ಜಯರಾಜೇಂದ್ರಪುರಂ ಅಂತ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ವಿ. ಈ ಹಿನ್ನೆಲೆಯಲ್ಲಿ ಇಡೀ ಊರೇ ಖಾಲಿ ಮಾಡತಕ್ಕಂತ ಒಂದು ಆತಂಕ ಕೂಡ ಹೆಚ್ಚಾಗಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಇನ್ನು ಸಿದ್ದಯ್ಯನಪುರ ಗ್ರಾಮದಲ್ಲಿ 4,000ಕ್ಕೂ ಹೆಚ್ಚು ಜನರು ಒಂದು ವಾಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅವರು ಎಲ್ಲರೂ ಕೂಡ ಈಗಲೂ ಕೂಡ ಮಹಾರಾಜರ ಫೋಟೋವನ್ನು ಇಟ್ಕೊಂಡು ಒಂದು ಆರಾಧನೆಯನ್ನ ಮಾಡ್ತಕ್ಕಂಥದ್ದು. ಮತ್ತೆ ಪ್ರತಿ ವರ್ಷ ಅವರ ಹುಟ್ಟುಹಬ್ಬದಂದು ಊರಿನ ತುಂಬಾ ಮೆರವಣಿಗೆಯನ್ನ ಮಾಡ್ತಾರೆ. ಮತ್ತೆ ಅವರ ನೆನಪಿನಲ್ಲಿ ಇಂದಿಗೂ ಕೂಡ ಒಂದು ಜೀವನವನ್ನ ಕಟ್ಕೊಂಡಿದೀವಿ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಜಯಚಾಮರಾಜೇಂದ್ರ ಒಡೆಯರ್ 1,035 ಎಕರೆ ಭೂಮಿಯನ್ನ ನಮಗೆ ದಾನವಾಗಿ ನೀಡಿದ್ದಾರೆ. ಅದಲ್ಲದೆ 1982ರಲ್ಲಿ ಅಂದಿನ ಸಚಿವರಾಗಿರ್ತಕ್ಕಂಥ ಬಿ ರಾಚಯ್ಯವರು ನಮಗೆ ಒಂದು ಸರ್ಕಾರದಿಂದ ಸಾಗುವಳಿ ಚೀಟಿಯನ್ನು ಕೂಡ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ನಾವು ಇದೀಗ ನಮ್ಮ ಬದುಕನ್ನ ಈ ಒಂದು ಸಿದ್ದಯ್ಯನಪುರ ಗ್ರಾಮದಲ್ಲೇ ಕಟ್ಕೊಂಡಿದ್ದೀವಿ. ಆದ್ರೆ ನಾವು ಈಗ ಈ ಒಂದು ಹೊಸದಾಗಿ ಒಂದು ಅರ್ಜಿಯನ್ನ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಎಲ್ಲಿಗೆ ಹೋಗೋದು ಅನ್ನೋ ಒಂದು ಪ್ರಶ್ನೆಯನ್ನ ಮಾಡ್ತಕ್ಕಂಥದ್ದು. ಮತ್ತೆ ನಮ್ಮ ನೆರವಿಗೆ ಸರ್ಕಾರ ಹಾಗೂ ಜಿಲ್ಲಾಡಳಿತ ಎರಡೂ ಕೂಡ ಧಾವಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಿದ್ದಯ್ಯನಪುರ ಗ್ರಾಮಸ್ಥರು ಒಂದು ಮನವಿಯನ್ನು ಕೂಡ ಮಾಡ್ಕೊಡ್ತಿದ್ದಾರೆ. ಅರುಣ್. ಓಕೆ ವಿಜಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸರ್ಕಾರ ಮಾತ್ರ ಅರಮನೆ ಮೈದಾನ ಬೆಂಗಳೂರಿನಲ್ಲಿರುವಂಥದ್ದಕ್ಕೆ ಅದರ ಜಾಗಗಳಿಗೆ ಸಂಬಂಧಪಟ್ಟಂತೆ ತಾನು ಏನು ಬೇಕಾದರೂ ಕೂಡ ಕಾನೂನನ್ನು ಮಾಡಿಕೊಂಡು ತನ್ನ ರಕ್ಷಣೆಗೆ ಬೇಕಾದರೆ ಮಾಡಿಕೊಂಡು ಆ ಜಾಗಗಳನ್ನು ಕೂಡ ಬಳಸ್ಕೊಂಡು ಏನು ಬೇಕಾದರೂ ಮಾಡುತ್ತೆ.
ಆದರೆ ಅದೇ ಮಹಾರಾಜರಿಗೆ ಸಂಬಂಧಪಟ್ಟಂಥ ಜಾಗವನ್ನು ಅವ್ರು ಕೇಳಿದರೆ ಅದು ತಪ್ಪು ಅನ್ನುವಂಥ ರೀತಿಯಲ್ಲಿ. ಯಾಕೆ ಅವ್ರ ಜಾಗವನ್ನು ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ? ಅವ್ರ ಜಾಗದ ವಿಚಾರದಲ್ಲಿ ನೀವೇನು ಕಾನೂನನ್ನು ತಂದ್ರಿ? ಈಗ ಅವ್ರ ಜಾಗವನ್ನು ಕೇಳೋದು ತಪ್ಪಾ? ಮಾಡಿ ಸರ್ಕಾರ. ಅವ್ರಿಗೇನು ಊರಿನ ಜನಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡಬೇಕು ಸರ್ಕಾರ. ಬಟ್ ಅವರ ಜಾಗ ಚೆನ್ನಾಗಿದೆ ಸರ್ಕಾರದ ನೀತಿಗಳು.